ಕುದ್ರೋಳ ಗ್ರಾಮದ ಅಂಚಿನಲ್ಲಿ ಪಂಜು ಎಂಬ ಯುವಕನ ಜೀವನ ಕದಂಬ ಕಾಡಿನೊಂದಿಗೆ ಬೆಸೆದುಕೊಂಡಿತ್ತು. ಪಂಜು ಬೂತ್ಕೋಲದ ಕಲಾವಿದ. ರಾತ್ರಿಯ ಬೂತ್ಕೋಲದ ಹೊಂಗಾರ, ದೇವರ ಕೂಗು, ಕಾಡಿನ ಗಾಳಿ ಎಲ್ಲವೂ ಅವನ ರಕ್ತದಲ್ಲಿ ಓಡುತ್ತಿತ್ತು. ಒಂದು ದಿನ ಪಂಜುವಿನ ಹಳ್ಳಿಯಲ್ಲಿ ಕಂಪನಿ ಭೂಮಿ ಕೊಳ್ಳಲು ಬಂದಿತು. ಹಳ್ಳಿಯ ಹಿರಿಯರು ಭಯದಿಂದ ಮೌನವಾಗಿದ್ದರು. ಈ ಭೂಮಿ ದೇವರ ಕಾಡು ಎನ್ನುತ್ತಾ ಪಂಜು ಬೂತ್ಕೋಲದ ದೇವನ ವೇಷದಲ್ಲಿ ನಿಂತ. ಕಂಬಳದ ಗಂಟೆ ಮಿಡಿದಂತೆ ಗಾಳಿ ತೀವ್ರವಾಗಿ ಬೀಸಿತು. ಜನರಿಗೆ ಅದು ದೇವರ ಶಕ್ತಿ ಎನ್ನಿಸಿತು. ತುಕಣ್ಣೀರಿಟ್ಟ. ಬೆಳಿಗ್ಗೆ ಕಂಪನಿ ಅಧಿಕಾರಿಗಳು ಹಳ್ಳಿಯನ್ನು ಬಿಟ್ಟು ಹೋಗಿದ್ದರು. ಅಂದು ಮುಂಜಾನೆ ಪಂಜು ಕಾಣೆಯಾಗಿದ್ದ. ಕಾಡಿನ ಮಧ್ಯೆ ಬೂತ್ಕೋಲದ ಕತ್ತಿಯನ್ನು ಮಾತ್ರ ಕಂಡರು. ಹಳ್ಳಿಯವರು ಇಂದಿಗೂ ಹೇಳುತ್ತಾರೆ, ಪಂಜು ದೇವನಾಗಿ ಕಾಡಿನಲ್ಲಿ ಜೀವಿಸುತ್ತಾನೆ. ಪ್ರತಿ ವರ್ಷ ಬೂತ್ಕೋಲದ ರಾತ್ರಿ ಗಾಳಿಯಲ್ಲಿ ಅವನ ನಾದ ಕೇಳಿಬರುತ್ತದೆ. ಈ ರೀತಿಯಾಗಿ ಕದಂಬ ಕಾಡಿನ ಪವಿತ್ರತೆ ಉಳಿಯಿತು. ದಕ್ಷಿಣ ಕನ್ನಡದ ಸಂಸ್ಕೃತಿ, ನಂಬಿಕೆ, ಭಕ್ತಿ, ಕಲೆ ಮತ್ತು ಕಾಡಿನ ಗೌರವದೊಂದಿಗೆ ಎಂದೆಂದಿಗೂ ಜೀವಂತವಾಯಿತು.